ಗಿಲ್ಲಿ ಗೆಲ್ಲೋದು ಪಕ್ಕನ ನೋಡೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. Pop, 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 go pop, 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 popcorn, popcorn, party, we love the drill. ಬಿಗ್ ಬಾಸ್ ಇದು ಭಾರತೀಯ ಕನ್ನಡ ಭಾಷೆಯ ರಿಯಾಲಿಟಿ ಟೆಲಿವಿಷನ್ ಗೇಮ್ ಶೋನ ಸರಣಿಯಾಗಿದೆ. ಸಾಮಾನ್ಯವಾಗಿ ಇದು ಬಿಗ್ ಬಾಸ್ ಸೀಸನ್ 12 ಆಗಿದೆ. ಈ ಬಾರಿ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕಿಚ್ಚ ಸುದೀಪ್ ಅವರ ಲಾಸ್ಟ್ ಸೀಸನ್ 11 ಅಂತ ಕೂಡ ಹೇಳಲಾಗಿತ್ತು. ಆದರೆ ಸೀಸನ್ 12ರಲ್ಲಿ ಇವರೇ ಇರ್ತಾರಾ ಅಥವಾ ಬೇರೆ ಹೋಸ್ಟ್ ಬರ್ತಾರಾ ಅಂತ ಕನ್ಫ್ಯೂಷನ್ ಇತ್ತು. ಆದರೂ ಕೂಡ ಮತ್ತೆ ಸುದೀಪ್ ಅವರೇ ಸೀಸನ್ 12ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಸರಿಸುಮಾರು 11 ಸೀಸನ್ನ ಹೋಸ್ಟ್ ಮಾಡಿಕೊಂಡು ಬಂದಿರೋ ಕಿಚ್ಚ ಸುದೀಪ್ ಸರ್ನ ಬಿಟ್ಟು ಕರ್ನಾಟಕದ ಜನತೆ ಬೇರೆ ಯಾರು ಬಾಸ್ ಶೋನ ನಡೆಸ್ಕೊಂಡು ಹೋಗೋದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ. ಸೀಸನ್ 12ರಲ್ಲಿ ಮಾತ್ರ ಅವರೇ ಹೋಸ್ಟ್ ಮಾಡೋ ಹಾಗೆ ಆಯಿತು. ಗಿಲ್ಲಿ ನಟ ಅವರ ನಿಜವಾದ ಹೆಸರು ನಟರಾಜ್. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡತ್ಪುರದ ಒಂದು ರೈತರ ಕುಟುಂಬದಿಂದ ಬಂದವರಾಗಿರ್ತಾರೆ. ಇವರ ಎಜುಕೇಷನ್ ಬಂದು SLC ಮುಗಿಸಿ ITI ಮಾಡ್ಕೊಂಡಿದ್ದಾರೆ. ಇವರ ತಂದೆ ಕೊಳ್ಳಯ್ಯ ಹಾಗೂ ತಾಯಿ ಸವಿತಾ. ಈ ದಂಪತಿಗೆ 3 ಜನ ಮಕ್ಕಳಿದ್ದು 3ನೇಯವರೇ ಗಿಲ್ಲಿಯಾಗಿರ್ತಾರೆ. ಇವರು ಈಗ ಇಡೀ ಕರ್ನಾಟಕ ಅಲ್ಲದೆ ದೇಶಾದ್ಯಂತ ಮನೆ ಮಾತಾಗಿದ್ದಾರೆ. ಇವರ ಯೂಟ್ಯೂಬ್ನಲ್ಲಿ ಮೂಡಿ ಬಂದ ನಲ್ಲಿ ಮೂಳೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಸಖತ್ ಟ್ರೆಂಡ್ನ ಕ್ರಿಯೇಟ್ ಮಾಡಿತ್ತು. ಗಿಲ್ಲಿ ನಟನೆ ಹೇಗಿತ್ತು ಅಂದರೆ ಅವರು ಅಟ್ ಎ ಟೈಮ್ ಕೊಡೋ ಪಂಚ್ ಮತ್ತು ನಾನ್ ಸ್ಟಾಪ್ ಡೈಲಾಗ್, ತಮ್ಮದೇ ಆದ ಶೈಲಿನಲ್ಲಿ ಡೈಲಾಗ್ ಡೆಲಿವರಿ, ಹಳ್ಳಿ ಸೊಗಡು, ಅವರ ನಾನ್ ಸ್ಟಾಪ್ ಡೈಲಾಗ್ ಡೆಲಿವರಿ, ಅದರಲ್ಲೂ ನಲ್ಲಿ ಮೂಳೆ ಸ್ಕಿಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ದಿನ ಕಳೆದಂತೆ ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಗಿಲ್ಲಿಯ ಕಾಮಿಡಿ ಪಂಚಿಂಗ್ ವಿಡಿಯೋಸ್ ತುಂಬ ಜನಪ್ರಿಯತೆ ತಂದು ಕೊಡ್ತಾ ಹೋಯಿತು. ಅದರ ಸಲುವಾಗಿ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಜಿ ಕನ್ನಡ ಅವರನ್ನು ಬರಮಾಡಿಕೊಂಡಿತ್ತು. ಜಿ ಕನ್ನಡದಲ್ಲಿ ಪ್ರಸಾರವಾಗಿದ್ದ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಗಿಲ್ಲಿ ನಟನ ನಟನೆ, ಕಾಮಿಡಿ ಪಂಚಿಂಗ್ ಇನ್ನೂ ಹೆಚ್ಚು ಜನಪ್ರಿಯತೆ ತಂದು ಕೊಡ್ತಾ ಹೋಯಿತು. ಗಿಲ್ಲಿ ಅದರಲ್ಲಿ ರನ್ನರ್ ಅಪ್ ಪಟ್ಟ ಗಿಟ್ಟಿಸಿಕೊಂಡರು. ತದನಂತರ ಜಿ ಕನ್ನಡ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೂ ಪಾರ್ಟಿಸಿಪೆಂಟ್ ಆಗೋ ಅವಕಾಶ ದಕ್ಕಿತು. ಆದರೆ ಡ್ಯಾನ್ಸರ್ ಆಗಿ ಮಿಂಚಿದ್ರು ಫೇಮಸ್ ಆಗಿದ್ದು ಮಾತ್ರ ಪ್ರಾಪರ್ಟಿ ಕಾಮಿಡಿಯಿಂದ. ಇದರಿಂದ ವೀಕ್ಷಕರ ಮತ್ತಷ್ಟು ಗಮನ ಗಿಲ್ಲಿ ಮೇಲೆ ಹೋಗಿದ್ದು ಸುಳ್ಳಲ್ಲ. ತದನಂತರ ಭರ್ಜರಿ ಬ್ಯಾಚುಲರ್ಸ್, ಕ್ವಾಟ್ಲೆ ಕಿಚನ್ನಲ್ಲೂ ಕಾಣಿಸಿಕೊಂಡರು. ಆದರೆ ಅತಿ ಹೆಚ್ಚು ಪ್ರೀತಿ ಸಂಪಾದನೆ ಮಾಡಿದ್ದು ಮಾತ್ರ ಬಿಗ್ ಬಾಸ್ ಸೀಸನ್ 12ರಲ್ಲಿ. ಗ್ರ್ಯಾಂಡ್ ಫಿನಾಲೆ ಜನವರಿ 17 ಮತ್ತು 18ರಂದು ಬಿಗ್ ಬಾಸ್ ಕನ್ನಡ 12ರ ಅದ್ದೂರಿ ಸಮಾರೋಪ ಸಮಾರಂಭ ನಡೆಯಲಿದೆ. ಟಾಪ್ 6 ಸ್ಪರ್ಧಿಗಳು ಗಿಲ್ಲಿ ನಟ, ಅಶ್ವಿನಿ ಗೌಡ, ಧನುಷ್, ರಕ್ಷಿತಾ, ರಘು ಮತ್ತು ಕಾವ್ಯ ಫಿನಾಲೆ ತಲುಪಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಫಿನಾಲೆಗೆ ಕೆಲವೇ ದಿನಗಳಿರುವಾಗ ಧ್ರುವ್ ಅಂತವರು ಮನೆಯಿಂದ ಹೊರ ಬಂದಿರುವುದು ದೊಡ್ಡ ಆಘಾತ ನೀಡಿದೆ. ವೋಟಿಂಗಲ್ಲಿ ಗಿಲ್ಲಿ ನಟ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬೆಂಬಲ ಸಿಗುತ್ತಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿಯ ಮೀರಿಸುವಂಥವರು ಯಾರೂ ಇಲ್ಲ ಅಂತ ಎಲ್ರಿಗೂ ಯಾಕೆ ಶೋ ಹೋಸ್ಟ್ ಮಾಡೋ ಕಿಚ್ಚ ಸುದೀಪ್ ಅವರಿಗೆ ಕೂಡ ಗೊತ್ತಾಗಿದೆ. ಇದು ಫಿನಾಲೆ ವಾರವಾಗಿದ್ದು ಗಿಲ್ಲಿನೇ ಗೆಲ್ಲೋದು ಬಹು ಖಚಿತವಾಗಿದೆ ಎಂದು ಹೇಳಲಾಗ್ತಿದೆ. ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಬಹುಮಾನವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ. ಸೊ ಇದಾಗಿತ್ತು ಗಿಲ್ಲಿ ನಟನ ಸಿಂಪಲ್ ಸ್ಟೋರಿ ಅಪ್ಡೇಟ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.